ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತರೊಂದಿಗೆ ಶ್ರೀ ಶಿರಡಿ ಸಾಯಿ ಬಾಬಾ ಎಂದೂ ತಾನು ಭಗವಂತನ ಸ್ವರೂಪ ಎಂದು ಹೇಳಿಲ್ಲ. ಮೇಲೊಬ್ಬ ಒಡೆಯನಿದ್ದಾನೆ ಎಂದಷ್ಟೇ ಅವರು ತಿಳಿಸುತ್ತಾ ಇದ್ದು, ತನಗೆ ಈ ರೀತಿ ಪೂಜೆ ಮಾಡಿ ಎಂದು ಹೇಳಲಿಲ್ಲ. ನನಗೆ ರೇಷ್ಮೆ ವಸ್ತ್ರ ತೋರಿಸಿ ಎಂದು ಕೇಳಿಕೊಳ್ಳಲಿಲ್ಲ. ಅವರನ್ನು ಪ್ರೀತಿಸುತ್ತಿದ್ದ ಭಕ್ತರು ತಮ್ಮ ಸಂತೋಷಕ್ಕಾಗಿ ವಿವಿಧ ರೀತಿಯ ವಸ್ತ್ರಗಳಿಂದ ಅಲಂಕಾರ ಮಾಡುತ್ತಿದ್ದರು. ತಾಯಿಯಾದವಳು ಮಗುವಿಗೆ ಅಲಂಕರಿಸಿ ಕಣ್ಣಿಗೆ ಮತ್ತು ಮನಸ್ಸಿಗೆ ಸಂತೋಷ ತಂದುಕೊಳ್ಳುತ್ತಾಳೆ. ಬಾಬಾನ ವಿಷಯದಲ್ಲೂ ಹಾಗೆ. ಭಕ್ತರ ಆನಂದವೇ ತನ್ನ ಆನಂದ ಎಂದು ತಿಳಿದುಕೊಂಡಿರುವ ಬಾಬಾ ಸುಮ್ಮನಿರುತ್ತಿದ್ದರು. ಭಗವದ್ಗೀತೆಯಲ್ಲಿ ಕೃಷ್ಣ ಸಂತರಲ್ಲಿ ನಾನು ಐಕ್ಯನಾಗಿದ್ದೇನೆ ಎಂದು ತಿಳಿಸಿದ್ದಾನೆ. ವಸುಂಧರೆಯ ಒಡಲಲ್ಲಿ ಪಾಪಕರ್ಮ ಹೆಚ್ಚಾದಾಗ ಅದನ್ನು ಬರಿದು ಮಾಡಲು ಅವತಾರ ಎತ್ತಿ ಬರುತ್ತಾರೆ ಪರಮಾತ್ಮ. ಅಂಥ ವಿಭೂತಿ ಪುರುಷರಲ್ಲಿ ಶ್ರೀ ಶಿರಡಿ ಸಾಯಿ ಬಾಬಾ ಪ್ರಖ್ಯಾತರು. ವಿಶ್ವಮಾನ್ಯರಾಗಿರುವ ಇವರು ಸಮಸ್ತ ಧರ್ಮಗಳ ನೇತಾರರು. ಎಲ್ಲರನ್ನು ಸಮಾನ ದೃಷ್ಟಿಯಿಂದ ಕಂಡಿದ್ದಾರೆ. ಸಮಸ್ತ ಜೀವರಾಶಿಯು ಅವರ ಅಧೀನದಲ್ಲಿರುವುದನ್ನು ತೋರಿಸಿಕೊಟ್ಟಿದ್ದಾರೆ. ಸಾಧಕರ ಗುರಿ ಮುಟ್ಟಲು ದಾರಿದೀಪವಾಗಿದ್ದಾರೆ. ಜಾತಿ ಧರ್ಮಗಳೆಲ್ಲ ಒಂದೇ ಎಂದು ಭಾವಿಸಿದ ಬಾಬಾ ಅದನ್ನು ಸಾಕ್ಷಾತ್ಕರಿಸಲು ಹೇಗೆ ಸಾದರಪಡಿಸಿದರು ಎಂದು ತಿಳಿಯೋಣ. ಇಲ್ಲಿ ಇಬ್ಬರ ಅನುಭವ ಏಕಕಾಲದಲ್ಲಿ ಆಗಿರುವುದನ್ನು ಹೇಳಲಿದ್ದೇನೆ. ವಾಸಂತಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ಶ್ರೀ ಶಿರಡಿ ಸಾಯಿಬಾಬಾರವರ ಭಕ್ತೆ. ಅನುಭವದಿಂದ ಪುಟ್ಟಪರ್ತಿ ಸಾಯಿಬಾಬಾ ಶ್ರೀ ಶಿರಡಿ ಸಾಯಿಬಾಬಾ ಇಬ್ಬರು ಒಂದೇ ಎಂದು ಕಂಡುಕೊಂಡವರು. ಒಮ್ಮೆ ಶ್ರೀ ಸಾಯಿ ಸಚ್ಚರಿತೆಯನ್ನು ಓದುತ್ತಿರುವಾಗ ಪುಟಗಳಲ್ಲಿ ಅಲ್ಲಲ್ಲಿ ಗುಪ್ಪೆ ಗುಪ್ಪೆಯಾಗಿ ಬಿಳಿ ಬಣ್ಣದ ಪುಡಿ ಇರುವುದನ್ನು ಕಂಡುಬಂದಿದಂತೆ. ಏನೋ ಪುಡಿ ಅಂತ ಅಂದುಕೊಂಡು ಇವರು ದೂರ ಸರಿಸಿ ಮತ್ತೆ ಓದೋದಕ್ಕೆ ಆರಂಭಿಸಿದ್ದಾರೆ. ಪುನಃ ಅದೇ ರೀತಿ ಪುಡಿ ಕಂಡು ಬರುತ್ತೆ. ಆಶ್ಚರ್ಯ ಆಗುತ್ತೆ ಇವರಿಗೆ. ಆದರೂ ಸುಮ್ಮನಾದ್ರಂತೆ. ಅದೇ ಸಮಯದಲ್ಲಿ ಪಕ್ಕದ ಮನೆಯಲ್ಲಿದ್ದ ವಾಸವಾಗಿದ್ದ ಒಬ್ಬರು ಮುಸ್ಲಿಂ ಮಹಿಳೆಯವರು ಆ ದಿನ ಮನಸ್ಸಿನಲ್ಲಿ ಅವರಿಗೇನೋ ಬೇಸರವಾಗಿದೆ. ವಾಸಂತಿಯವರ ಹತ್ರ ಬಂದು ತಮ್ಮ ದುಃಖನ ತೋಡ್ಕೊಳ್ತಾರೆ. ಸಮಾಧಾನ ಸಿಗಬೇಕಾದ್ರೆ ನಮ್ಮ ಮನಸ್ಸನ್ನು ಅಂಥ ಸಮಯದಲ್ಲಿ ಬೇರೆ ಕಡೆ ಕೇಂದ್ರೀಕರಿಸಿದ್ರೆ ಒಳ್ಳೆಯದು. ದೇವರ ಸ್ಮರಣೆ ಮಾಡಲು ಧಾರ್ಮಿಕ ಗ್ರಂಥಗಳನ್ನು ಪಠಿಸುವುದು, ಶ್ರವಣ, ಕೀರ್ತನೆ ಹಾಡುವುದು ಅಥವಾ ಯಾವುದಾದರೂ ಉತ್ತಮ ಹವ್ಯಾಸಕ್ಕೆ ಅಂಟಿಕೊಂಡಾಗ ನಮ್ಮ ಮನದಲ್ಲಿ ಉಂಟಾದ ಬೇಗುದಿ ಮರೆಯೋದಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ಶಾಂತಿ ಕೂಡ ದೊರಕುತ್ತೆ. ಇದನ್ನು ಅರಿತಿದ್ದ ವಾಸಂತಿಯವರು ತಾವು ಓದುತ್ತಿದ್ದ ಪುಸ್ತಕವನ್ನು ಆ ಮಹಿಳೆಗೆ ಓದಲು ಕೊಟ್ಟರಂತೆ. ಇದನ್ನು ಓದು, ಭಕ್ತಿಯಿಂದ ಓದಿದಾಗ ನಿನಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದರಂತೆ ಪುಸ್ತಕ ಪಡೆದು ಮನೆಗೆ ಹಿಂತಿರುಗಿದ್ದಾಳೆ ಆ ಮುಸ್ಲಿಂ ಮಹಿಳೆ. ಪುಸ್ತಕ ಪಡೆದ ಆ ಮಹಿಳೆ ಮನೆಗೆ ಹೋದ ಮೇಲೆ ಓದಲಾರಂಭಿಸಿದ್ದಾಳೆ. ಓದೋದಕ್ಕೆ ಶುರು ಮಾಡಿದ ಕೆಲವೇ ಕ್ಷಣದಲ್ಲಿ ಅವಳ ಕಣ್ಣಿಗೆ ಬಿಳಿ ಪುಡಿಗಳು ಕಾಣಿಸ್ಕೊಂಡಿದೆ. ಆಶ್ಚರ್ಯ ಪಡುತ್ತಾ ಮತ್ತೆ ವಾಸಂತಿಯವರ ಮನೆಗೆ ಬಂದು ಹೇಳ್ಕೊಂಡಿದ್ದಾಳೆ. ಇಬ್ಬರಿಗೂ ಒಂದೇ ಸಮಯದಲ್ಲಿ ಉದಿ ಪ್ರಸಾದ ಸಿಕ್ಕಿರಬೇಕಾದ್ರೆ ಭಗವಂತನ ಕರುಣೆ ಸಂಪೂರ್ಣವಾಗಿ ನಮ್ಮಿಬ್ಬರ ಮೇಲೂ ಇರಬೇಕು ಅಂತ ಅಂದುಕೊಂಡಿದ್ದಾರೆ. ಶ್ರೀ ಸಾಯಿಬಾಬಾರವರು ಎಲ್ಲರೂ ಒಂದೇ ಎಂಬ ಭಾವನೆ ಇಟ್ಟುಕೊಂಡಂಥವರು. ನಿರ್ಮಲ ಮನಸ್ಸಿಂದ ಯಾರು ಯಾವ ದೇವರನ್ನು ಸ್ಮರಿಸಿದರೂ ಸಾಕು, ಬೆಂಗಾವಲಿಗೆ ನಿಂತು ಸಹಾಯ ಮಾಡ್ತಾರೆ. ಮನಸ್ಸಿನಲ್ಲಿ 108 ರೀತಿಯ ಆಸೆಗಳನ್ನು ತುಂಬಿಕೊಂಡು ಗುಡಿ ಗೋಪುರ ಸುತ್ತುವುದರಿಂದ ಏನೂ ಪ್ರಯೋಜನವಿಲ್ಲ. ಚಿತ್ತವಿಲ್ಲದ ಗುಡಿಯನ್ನು ಎಷ್ಟು ಸುತ್ತಿದರೇನು ಪ್ರಯೋಜನ ಎಂದು ಇದಕ್ಕೆ ಸಂತರು ಹೇಳಿರುವುದು. ನೀತಿ ತತ್ವಗಳನ್ನು ಅರಿಯಬೇಕಾದರೆ ತಮ್ಮಲ್ಲಿರುವ ಆತ್ಮವನ್ನು ಪರಿಶೋಧಿಸಿಕೊಳ್ಳಬೇಕು. ಸರ್ವವ್ಯಾಪಿಯಾದ ಪರಮಾತ್ಮ ಒಂದು ಜಾತಿಗೆ ಸೀಮಿತನಾದವನಲ್ಲ. ಗುಂಪುಗಾರಿಕೆಯನ್ನು ಮರೆತು ಇನ್ನೊಬ್ಬರ ಸ್ಥಾನದಲ್ಲಿ ನಾವು ಅವರಾಗಿ ನಿಂತು ಅರಿತಾಗ ಅಂತರ್ಜ್ಞಾನ ನಮಗೆ ಲಭಿಸುತ್ತದೆ. ಇನ್ನೊಬ್ಬರ ಕಷ್ಟ ಏನೆಂದು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ವಾಸಂತಿಯವರು ಮನೆಯಲ್ಲಿದ್ದ ಕೆಲವು ಹಳೆಯ ಸಾಮಾನುಗಳನ್ನ ಶುದ್ಧ ಮಾಡ್ತಾಯಿದ್ರು. ಅವ್ರ ಕಣ್ಣಿಗೆ ಆಲದ ಎಲೆಯ ಆಕಾರದಲ್ಲಿ ಒಂದು ತೆಳುವಾದ ವಸ್ತು ಕಾಣಿಸ್ಕೊಂಡಿದೆ. ಬೇಡವಾದ ವಸ್ತುವಾದರೂ ಬಿಸಾಡೋದಕ್ಕೆ ಯಾಕೋ ಅವ್ರಿಗೆ ಮನಸ್ಸು ಬರದೇ ಹೋಗಿದೆ. ಅದನ್ನು ಅದೇ ರೀತಿ ಅಟ್ಟದ ಮೇಲೆ ಎಸೆದ್ಬಿಟ್ಟಿದ್ದಾರೆ. ಆದರೆ ಅಟ್ಟದಲ್ಲಿ ಎಸೆದ ಆ ಸಣ್ಣ ಬಿಲ್ಲೆ ಪದೇ ಪದೇ ಅವ್ರ ಕಣ್ಣುಗಳಿಗೆ ಗೋಚರಿಸ್ತಾ ಇತ್ತಂತೆ. ಅಟ್ಟದ ಮೇಲೆ ಹೆಸರು ಇದು ಹೀಗೆ ಮತ್ತೆ ಅಲ್ಲಲ್ಲಿ ಕಾಣಿಸ್ತಾ ಇದೆ ಅಂತ ಆಶ್ಚರ್ಯವಾಗಿದೆ ಅವರಿಗೆ. ಇದು ವಿಚಿತ್ರವೆನಿಸಿದರೂ ಸತ್ಯಕತೆ. ಅದನ್ನು ಕೈಯಲ್ಲಿ ಹಿಡಿದು ಗಮನಿಸಿದರಂತೆ. ಅದರಲ್ಲಿ ಪಾದಗಳು ಕಾಣಿಸ್ಕೊಂಡಿದೆ. ಅದನ್ನು ಮೇಲೆ ಎಸೆದೇ ಒಂದು ಕಡೆ ಇಟ್ಕೊಂಡ್ರು. ದಿನಕ್ರಮೇಣ ಅದರಲ್ಲಿ ಬಾಬನ ಚಿತ್ರ ಮೂಡು ಬಂತು. ಬಾಬಾನೇ ನಮ್ಮ ಮನೆಗೆ ಬಂದಿರೋದು ಅಂತ ಅಂದ್ಕೊಂಡು ಅವರು ಅಂದರಿಂದ ಅದನ್ನು ದೇವರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ವಾಸಂತಿಯವರು ಮತ್ತೊಂದು ಘಟನೆಯನ್ನು ನೆನಪಿಗೆ ತಂದುಕೊಂಡು ಹೇಳ್ತಾರೆ. ಪ್ರತಿ ವರ್ಷ ಅವರು ಪುಟ್ಟಪರ್ತಿ
ಪುಟ್ಪರ್ತಿಗೆ ವಿಶೇಷದ ಸಂದರ್ಭಗಳಲ್ಲಿ ಹೋಗಿ ದರ್ಶನ ಪಡೆದು ಬರ್ತಿದ್ರು. ಆದರೆ ಒಂದು ಸಲ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಮಗಳು ಬಾಣಂತನಕ್ಕೆ ಬಂದಿದ್ದರಿಂದ ಅವರಿಗೆ ಹೋಗೋದಕ್ಕೆ ಆಗಲಿಲ್ಲ. ಮನೆಯಲ್ಲಿದ್ದರೂ ವಾಸಂತಿಯವರ ಗಮನ ಎಲ್ಲ ಬಾಬನ ಕಡೆಗೆ ಇತ್ತಂತೆ. ಅದೇ ಯೋಚನೆಯಲ್ಲಿ ಮುಳುಗಿದ್ದ ಅವರು ಯಾವುದೋ ಕಾರಣದಿಂದ ಹಿತ್ತಲ ಕಡೆಗೆ ಹೋಗಿದ್ದಾರೆ. ಕಾಂಪೌಂಡ್ನಲ್ಲಿ ಒಂದು ಸಣ್ಣ ಪೊಟ್ಟಣ ಇರೋದನ್ನ ನೋಡಿದ್ದಾರೆ. ಕುತೂಹಲದಿಂದ ಹತ್ರ ಹೋಗಿ ಅದನ್ನ ತೆಗೆದುಕೊಂಡು ನೋಡಿದ್ದಾರೆ. ಅವರಿಗೆ ಆಶ್ಚರ್ಯವಾಗುವಂಥ ಒಂದು ವಿಷಯ ಗೊತ್ತಾಗುತ್ತೆ. ಏನು ಅಂದರೆ, ಆ ಪೊಟ್ಟಣದಲ್ಲಿ ಶಿರ್ಡಿ ಸಾಯಿಬಾಬಾ ಅವರ ಭಾವಚಿತ್ರ ಇದೆ. 10 ಉದಿ ಇರುವಂತಹ ಪೊಟ್ಟಣಗಳು ಅದರೊಳಗಿತ್ತಂತೆ. ಇದರಿಂದ ಅವರಿಗೆ ತುಂಬ ಸಂತೋಷ ಆಗೋಗಿದೆ. ಬಾಬನ ದರ್ಶನ ಮಾಡಲು ಸಾಧ್ಯ ಆಗಲಿಲ್ಲ ಅಂತ ಕೋರ್ಕೊಂಡಿದ್ದವರಿಗೆ ಬಾಬಾ ಇವರ ಕಡೆಗೆ ಬಂದು ದರ್ಶನ ಕೊಟ್ಟಿದ್ದಾರೆ. ಸರ್ವವ್ಯಾಪಿಯಾದ ಪರಮಾತ್ಮನನ್ನು ನೋಡಲು ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕಾಗಿಲ್ಲ. ನಮ್ಮ ಪಾಪ ಕರ್ಮಗಳನ್ನು ತೊಳೆಯಲು ಪುಣ್ಯ ನದಿ ಸ್ನಾನ ಮಾಡಲು ತಿಳಿಸಿಲ್ಲ. ಉಪವಾಸ ಮಾಡಿದರೆ ನಾನು ನಿನಗೆ ಸುಲಭ ಒಲಿಯುತ್ತೇನೆ ಎಂದು ಉಪದೇಶಿಸಿಲ್ಲ. ಪರಮಾತ್ಮನನ್ನು ಕಾಣಬೇಕೆಂದು ಬಯಸಿದವರಿಗೆ ಅವರ ಹೃದಯದಲ್ಲಿ ವಿರಾಜಮಾನರಾಗಿ ಕುಳಿತಿರುತ್ತಾರೆ. ಅನೀತಿ ಅಧರ್ಮದ ಪರದೆಯನ್ನು ಸರಿಸಿ ಒಳಗಣ್ಣಿನಿಂದ ನೋಡಿದಾಗ ನಿಂತ ಕಡೆಗೆ ಸರ್ವಶಕ್ತನ ದರ್ಶನ ಪಡೆಯಬಹುದಾಗಿದೆ. ಆತ್ಮಕ್ಕೂ ಮತ್ತು ಪರಮಾತ್ಮನಿಗೂ ನಿಕಟವಾದ ಸಂಬಂಧ ಇದೆ. ದೃಢ ನಿಷ್ಠತೆ, ಅವಿರತ ಪರಿಶ್ರಮ, ಶುದ್ಧ ಮನಸ್ಸು, ನಿಷ್ಠೆ ಮತ್ತು ಭಕ್ತಿಯ ಸಂಗಮದಿಂದ ನಾವು ಭಗವಂತನ ದರ್ಶನ ಪಡೆಯಬಹುದಾಗಿದೆ. ಅನ್ಯಾಯ, ಅಧರ್ಮ, ಸ್ವಾರ್ಥ, ಮನಸ್ಸಿನಲ್ಲಿ ದುರಾಸೆ ಇಟ್ಟುಕೊಂಡು ಬಾಯಲ್ಲಿ ಮಂತ್ರ ಜಪಿಸಿದರೆ ಯಾವ ರೀತಿ ಒಳ್ಳೆಯದು ಆಗೋದಿಲ್ಲ. ಓಂ ಶ್ರೀ ಸಾಯಿ ಪ್ರಣಾಮ್.